ನಿಪ್ಪಟ್ಟು ಮಾಡೋದಕ್ಕೆ 4 ಲೋಟ ಅಕ್ಕಿ ಹಸಿಟ್ಟು, ಖಾರಕ್ಕೆ ತಕ್ಕಷ್ಟು ಒಣಗಿದ ಮೆಣಸಿನ್ಕಾಯಿ, ಕರಿಬೇವು 1 ಕಪ್ಪು, ಅದಕ್ಕಿಂತ ದೊಡ್ಡ ಕಪ್ಪಲ್ಲಿ ಕಡಲೆಬೀಜ, ಅದೇ ಕಪ್ಪಲ್ಲಿ ಹುರ್ಗಡ್ಲೆ, 1 ಸ್ಪೂನಷ್ಟು ಬಿಳಿ ಎಳ್ಳು, ಚಿಟಿಕೆ ಅಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಒಣಗಿದ ಮೆಣಸಿನ್ಕಾಯಿ ಕರಿಬೇವು ಎರಡನ್ನೂ ರುಬ್ಕೊತಾ ಇದ್ದೀನಿ. ಹಸಿ ಕರಿಬೇವಾದರೆ ನೀವು ಕಟ್ ಮಾಡಿ ಹಾಕೋಬೋದು. ಇದು ಒಣಗೋಗಿದೆ, ಅದಕ್ಕೆ ನಾನು ರುಬ್ಬಿ ಹಾಕೋತಾ ಇದ್ದೀನಿ. ಕಡಲೆಬೀಜನೂ ಹುರ್ಗಡ್ಲೆ ಎರಡನ್ನೂ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನಾನೀಗ ಬಾಣಲಿಗೆ ಹಸಿಟ್ಟು, ಪುಡಿ ಮಾಡ್ಕೊಂಡಿರೋ ಕಡಲೆಬೀಜ, ಪುಡಿ ಮಾಡ್ಕೊಂಡಿರೋ ಹುರ್ಗಡ್ಲೆ ಮತ್ತು ಎಳ್ಳು, ಚಿಟಿಕೆ ಅಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಬಿರೋ ಅಂಥ ಒಣಗಿದ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ನಾನೀಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿಸಿರೋ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 5-6 ಸ್ಪೂನ್ ಹಾಕ್ಕೊಳ್ಳಿ ಅಷ್ಟೇ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಈ ಥರ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಬೇಕು. ನಿಮ್ಮ ಮನೇಲಿ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ತೊಗೊಳ್ಳಿ. ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಆಯಿಲ್ದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ರೌಂಡ್ ಮಾಡಿ ತಟ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ತಟ್ಕೊಳ್ಳಿ, ಅಂದರೆ ಅದು ತೆಗಿಯೋಕ್ಕೆ. ನೋಡಿ, ನಾನು ಈ ಥರ ಎಲ್ಲ ಬೇಯಿಸ್ಕೊತಾ ಇದ್ದೀನಿ. ಈ ಕಲರ್ ಬಂದರೆ ಸಾಕು. ಈ ಥರ ನೋಡಿ, ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ನೋಡಿ, ನಾನು ಇವಾಗ ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಹಿಂಗಾಗಬೇಕು. ತಿನ್ನೋಕೆ ಅವಾಗ ಚೆನ್ನಾಗಿರುತ್ತೆ ನೋಡಿ.